ತಸ್ಯಾಂ ಜಾತೋ ಮಹಾಯೋಗಿ ವ್ಯಾಸೋ ವೇದವಿದಾಂಬರಃ ತಸ್ಮೈ ಭಗವತೆ ಕೃತ್ವ ನಮೋ ವ್ಯಾಸಾಯ ವೇಧಸೆ. ಇಂತಹ ವೇದವ್ಯಾಸ ದೇವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಇದು ಮಾನುಷ ಛದ್ಮರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ವೇದವ್ಯಾಸರು ಅಂತಂದರೆ ಯಾರು? ವಿಷ್ಣುವಿನ ಅವತಾರ. ಸ್ಪಷ್ಟವಾಗಿ ಇಲ್ಲಿ ಸೂತ ಪುರಾಣಿಕರು ಹೇಳ್ತಾರೆ. ಮಾನುಷ ಛದ್ಮರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಮನುಷ್ಯರಂತೆ ತಾನು ಲೀಲೆಯನ್ನು ತೋರಿಸಲಿಕ್ಕಾಗಿ ಮನುಷ್ಯರಂತೆ ಕಾಣಿಸಿಕೊಂಡಿದ್ದಾನಷ್ಟೇ. ಸ್ವತಃ ಭಗವಂತ ವಿಷ್ಣುವೇ ಈ ವೇದವ್ಯಾಸ ದೇವರ ಅವತಾರ. ಆ ವೇದವ್ಯಾಸರು ಮತಿಂ ಮಂಥಾನಮಾವಿದ್ಯ ಏನಾಸೋ ಶ್ರುತಿಸಾಗರಾತ್ ಪ್ರಕಾಶಂ ಜನಿತೋ ಲೋಕೆ ಮಹಾಭಾರತ ಚಂದ್ರಮಾಹ. ಸಮುದ್ರ ಮಥನ ಕಾಲದಲ್ಲಿ ಚಂದ್ರ ಉದಯಿಸಿದಂತೆ ಇವರಿಂದ ಮಹಾಭಾರತ ಅನ್ನುವಂತಹ ಚಂದ್ರ ಉದಯಿಸಿದ್ದ. ತಮ್ಮ ಬುದ್ಧಿಯನ್ನೇ ಅವರು ಮಂದರ ಪರ್ವತವನ್ನಾಗಿ ಮಾಡಿಕೊಂಡು ಶ್ರುತಿ ಎನ್ನುವಂತಹ ಕ್ಷೀರ ಸಮುದ್ರವನ್ನು ಚೆನ್ನಾಗಿ ಕಡಿದು ಅದರಿಂದ ಬಂದಂತಹ ಅಮೃತ ಯಾವುದು ಅಂತಂದರೆ ಅದೇ ಅಮೃತಾಂಶ ಅಂತ ಕರೆಯುವಂತಹ ಚಂದ್ರ. ಅದೇ ಯಾವುದು ಅಂದರೆ ಮಹಾಭಾರತ ಅಂತ ಹೇಳಿ ಇಷ್ಟೆಲ್ಲ ಅವರನ್ನೆಲ್ಲ ಕೊಂಡಾಡಿ ಮುಂದೆ ಹೇಳ್ತಾರೆ, ಪುರಾಣಂ ಸಂಪ್ರವಕ್ಷ್ಯಾಮಿ ಯದುಕ್ತಂ ಮಾತರಿಶ್ವನ ಅಂತ ಹೇಳ್ತಾರೆ. ಇದು ಒಂದು ಇಲ್ಲಿ ವಾಯುದೇವರು ಅಂತಂದರೆ, ಈ ವಾಯುಪುರಾಣವನ್ನು ಹೇಳಿದ ವಾಯುದೇವರು ಅಂತಂದರೆ ಮುಖ್ಯ ಪ್ರಾಣದೇವರೇ ಅಂತ ಅನ್ನಲಿಕ್ಕೆ ಸ್ಪಷ್ಟ ಸೂಚನೆ. ಯಾಕೆಂದರೆ ಈ ಮಾತರಿಶ್ವ ಅನ್ನೋ ಶಬ್ದವನ್ನು ಮುಖ್ಯ ಪ್ರಾಣದೇವರಲ್ಲಿ ಉಪಯೋಗಿಸ್ತಾರೆ ಹೊರತು ಬೇರೆ ವಾಯುದೇವರಲ್ಲಿ ಉಪಯೋಗಿಸುವಂತಹ ಕ್ರಮ ನಮ್ಮಲ್ಲಿ ಇಲ್ಲ. ಹಾಗಾಗಿ ಯದುಕ್ತಂ ಮಾತರಿಶ್ವನ ಮುಖ್ಯ ಪ್ರಾಣ ಋಷಿಗಳಿಗೆ, ಪ್ರಶ್ನೆ ಮಾಡಿದಂತಹ ಋಷಿಗಳಿಗೆ ನೈಮಿಷ ಕ್ಷೇತ್ರದಲ್ಲಿ ಹೇಳಿದಂತಹ ಈ ಒಂದು ಪುರಾಣವನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ಹೇಳ್ತೀನಿ ಅಂತ ಹೇಳಿ ಒಂದು ಅಧ್ಯಾಯ ಪೂರ್ತಿಯಾಗಿ ಮುಂದೆ ಇಡೀ ವಾಯು ಪುರಾಣದಲ್ಲಿ ಯಾವ ಯಾವ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕಿದ್ದಾರೋ ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಹೇಳ್ತಾರೆ. ಇದು ಪ್ರತಿಯೊಂದು ಪುರಾಣದಲ್ಲೂ ನಾವು ನೋಡ್ತೀವಿ. ನಾವು ಮಹಾಭಾರತದಲ್ಲೂ ಆ ಕ್ರಮವನ್ನು ನೋಡ್ತೀವಿ. ನಾವು ಇಡೀ ಮಹಾಭಾರತದಲ್ಲಿ ಮುಂದೆ ಏನು ಹೇಳಲಿಕ್ಕಿದೆ ಅದನ್ನು ಸಂಗ್ರಹ ಮಾಡಿ ಮೊದಲೇ ಹೇಳ್ತಾರೆ. ಹಾಗೆ ಇಡೀ ವಾಯು ಪುರಾಣದಲ್ಲಿ ಏನೇನು ಹೇಳ್ತಾರೆ ಅದನ್ನು ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಹೇಳಿದ ಮೇಲೆ ಮುಂದೆ ವಿಸ್ತಾರವಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಇದರಿಂದಲೇ ನಮಗೆ ಗೊತ್ತಾಗುತ್ತೆ ಆರಂಭದಲ್ಲಿ ಏನೇನು ಪ್ರತಿಜ್ಞೆ ಮಾಡಿರ್ತಾರೆ, ಮುಂದೆ ಯಾವ ಯಾವ ವಿಚಾರಗಳನ್ನು ನಾನು ಹೇಳಲಿಕ್ಕಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ ಸಂಗ್ರಹ ಮಾಡಿ. ಆದರೆ ಅದರಲ್ಲಿ ಕೆಲವು ವಿಚಾರಗಳು ನಮಗೆ ಮುಂದೆ ಸಿಗೋದೇ ಇಲ್ಲ. ಹಾಗಾಗಿ ಎಷ್ಟೊಂದು ಭಾಗಗಳನ್ನು ತೆಗೆದು ಹಾಕಿದ್ದಾರೆ ಅಂತ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಇನ್ನು ಈ ಪುರಾಣವನ್ನು ಬೇರೆ ಯಾರಿಗೆ ಹೇಳಿದ್ದು ಆ ವಿಚಾರವನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ. ಹೇಗೆ ಸೂತರು ಶೌನಕಾದಿಗಳಿಗೆ ಹೇಳ್ತಾರೆ. ಅದೇ ಭಾಗವತದಲ್ಲಿ ಮುಂದೆ ನೋಡಿದಾಗ ಮೈತ್ರೇಯ ವಿದುರ ಸಂವಾದ ಇದೆ, ಅಲ್ಲಿ ಯುಧಿಷ್ಠಿರ ನಾರದರ ಸಂವಾದ ಇರುತ್ತೆ, ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳಿರ್ತಾರೆ. ಹಾಗೆ ಇಲ್ಲೂ ಕೂಡ ಇರುತ್ತೆ. ಹಾಗೆ ಇಲ್ಲಿ ನೈಮಿಷ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಯಜ್ಞವನ್ನು ಮಾಡುವಂತಹ ಸಂದರ್ಭದಲ್ಲಿ ಆಗ ವಾಯುದೇವರು ಕೊನೆಗೆ ಋಷಿಗಳಿಗೆ ಹೇಳ್ತಾರೆ. ಆ ನೈಮಿಷ ಕ್ಷೇತ್ರ ಧರ್ಮಚಕ್ರದ ನೇಮಿ ಬಿದ್ದಂತಹ ಒಂದು ಸ್ಥಳ, ಅತ್ಯಂತ ಪುಣ್ಯಕರವಾಗಿರುವಂತಹ ಸ್ಥಳ. ಈ ಸ್ಥಳದ ಮಹಿಮೆಯನ್ನು ಸಂಗ್ರಹ ಮಾಡಿ 2 ಶ್ಲೋಕದಲ್ಲಿ ಹೇಳ್ತಾರೆ. ಈ ಕಥೆಗಳು ನಿಮಗೆ ಗೊತ್ತಿರುತ್ತಾದ್ರಿಂದ ಕಥೆಗಳು ನಾನು ಹೇಳೋದಿಲ್ಲ. ಆದರೆ ಎಂತೆಂತಹ ದೊಡ್ಡ ಮಹತ್ತರವಾಗಿರುವಂತಹ ಘಟನೆಗಳು ಈ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ನಡೆದಿದೆ ಅಂತ ಅನ್ನೋದಂತೂ ನಮಗೆ ಗೊತ್ತಾಗುತ್ತೆ. ಅದು ಹೇಳ್ತಾರೆ, ಶಕ್ತಿರ್ಜ್ಯೇಷ್ಠ ಸಮಭವತ್ ವಸಿಷ್ಠಸ್ಯ ಮಹಾತ್ಮನಃ. ಒಂದು ಗೋಮತಿ ನದಿಯ ತೀರ, ಜೊತೆಗೆ ಶಕ್ತಿ ಮಹರ್ಷಿಗಳು ವಸಿಷ್ಠರ ಜ್ಯೇಷ್ಠ ಪುತ್ರರಾಗಿರುವಂತಹ ಶಕ್ತಿ ಮಹರ್ಷಿಗಳು ಹುಟ್ಟಿದಂತಹ ಜಾಗ. ಕಲ್ಮಾಶಪಾದೋ ನೃಪತಿರಿ ಯತ್ರ ಶಪ್ತಶ್ಚ. ಕಲ್ಮಾಶಪಾದ ರಾಜನಿಗೆ ಶಾಪವು ಪ್ರಾಪ್ತವಾದಂತಹ ಸ್ಥಳ. ವಸಿಷ್ಠ ಋಷಿಗಳಿಗೆ ತಾನೇ ಶಾಪ ಕೊಡಲಿಕ್ಕೆ ಹೋದಾಗ ಕೊನೆಗೆ ಹೆಂಡತಿ ತಡಿತಾಳೆ ಅಂಥೇಳಿ ಆ ನೀರನ್ನು ತನ್ನ ಕಾಲ ಮೇಲೆ ಹಾಕ್ಕೊಂಡು ತಾನು ಕಲ್ಮಾಶಪಾದನಾಗ್ತಾನೆ. ಆ ಕಲ್ಮಾಶಪಾದನಾದಂತಹ ಸ್ಥಳ ಇದು. ಯತ್ರ ವೈರಂ ಸಮಭವದ್ ವಿಶ್ವಾಮಿತ್ರ ವಸಿಷ್ಠಯೋ. ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಅನೇಕ ವಿರೋಧಗಳು ನಡೆದಂತಹ ಸ್ಥಳ ಅದೇ ಈ ಕ್ಷೇತ್ರ. ಇಂತಹ ಈ ಒಂದು ಕ್ಷೇತ್ರದಲ್ಲಿ ಪುರೂರವಸಿ ವಿಕ್ರಾಂತೆ ಪ್ರಶಾಸತಿ ವಸುಂಧರ. ಪುರೂರವಸ್ ಅವನ ಕಥೆಯೂ ಕೂಡ ಇಲ್ಲೇ ಮುಂದೆ ಬರಲಿಕ್ಕೆ ಇದೆ. ಆ ಪುರೂರವಸ್ಸು ಅವನು ರಾಜನಾಗಿ ಎಲ್ಲ ಭೂಮಂಡಲವನ್ನು ತಾನು ಪರಿಪಾಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಯಜ್ಞವನ್ನು ಎಲ್ಲ ಋಷಿಗಳು ಕೂಡ ಸೇರಿಕೊಂಡು ಮಾಡ್ತಾರೆ. ನೈಮಿಷೇ ಈಜಿರೆ ಯತ್ರ ನೈಮಿಷೇಯ ತತಸ್ಮೃತಾಃ. ಆ ಋಷಿಗಳನ್ನೆಲ್ಲ ನೈಮಿಷೇಯರು ಅಂತ ಕರೀತಾರೆ. ಯಾಕೆ ಸತ್ರ ಮಾಡಲಿಕ್ಕೆ ಯಾವಾಗಲೂ ಈ ನೈಮಿಷಾರಣ್ಯ ಕ್ಷೇತ್ರದಲ್ಲೇ ಅವರೆಲ್ಲರೂ ಕೂಡ ಇರ್ತಿದ್ರು. ಅವರು ಒಂದು ಯಜ್ಞವಾಟವನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಬಂಗಾರದ ಯಜ್ಞವಾಟ.
ಅಂದರೆ ಯಜ್ಞ ನಡೆಯುವಂತಹ ಸಂದರ್ಭ, ಇದು ಸ್ಥಳ, ಯಜ್ಞ ಮಂಟಪ ಇದೆಲ್ಲವೂ ಕೂಡ ಸುವರ್ಣಮಯವಾಗಿರುವಂಥದ್ದು. ಈ ಪುರೂರವಸು ಏನಾಗುತ್ತೆ, ಅವನಿಗೆ ಅತಿಯಾಸೆಯಿಂದಾಗಿ ಆ ಬ್ರಾಹ್ಮಣರ ಸ್ವತ್ತಾಗಿರುವಂತಹ ಆ ಯಜ್ಞವಾಟವನ್ನು ತಾನು ವಶ ಪಡ್ಕೊಳ್ಬೇಕು ಅಂತ ಹೇಳಿ ಆಸೆಪಟ್ಟು ಹೋಗ್ತಾನೆ. ಇಷ್ಟು ಆಸೆಪಟ್ಟಾಗ ಕೊನೆಗೆ ಬ್ರಾಹ್ಮಣರು ನಿಜಗ್ನುಶ್ಚ ಸಂಕ್ರುದ್ಧ ಕುಶವಜ್ರೈರ್ಮನೀಷಿಣಃ, ತಮ್ಮ ಕುಶ, ಅವ್ರ ಕೈಲಿ ಯಾವ ಆಯುಧ ಇರುತ್ತೆ? ಕುಶ ಇದೆ ಅಷ್ಟೇ, ದರ್ಭೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಅವನ ನಿಗ್ರಹವನ್ನು ಮಾಡ್ತಾರಂತೆ. ದರ್ಭೆಯನ್ನೇ, ಯಾಕೆಂದರೆ ಮಂತ್ರಶಕ್ತಿ ಇರುತ್ತೆ, ಅಭಿಮಂತ್ರಿಸಿ ದರ್ಭೆಯನ್ನು ಪ್ರಯೋಗ ಮಾಡಿದ್ರೂ ಕೂಡ ಅದು ಒಂದು ದೊಡ್ಡ ಅಸ್ತ್ರ ಆಗಬಹುದು. ಹೀಗೆ ಅವರು ಯಜ್ಞವನ್ನೆಲ್ಲ ಮುಂದುವರೆಸಿರ್ತಾರೆ. ಬಹಳ ಶ್ರದ್ಧೆಯಿಂದ ಯಜ್ಞವನ್ನು ಮಾಡಿರ್ತಾರೆ. ಅಲ್ಲಿ ದೇವತೆಗಳಿಗೆ, ಪಿತೃದೇವತೆಗಳಿಗೆ, ಋಷಿಗಳಿಗೆ, ಗಂಧರ್ವರಿಗೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸತ್ರದಲ್ಲಿ ಸತ್ಕಾರ ಸಿಕ್ಕಿರುತ್ತೆ. ಬಂದಂತಹ ಅತಿಥಿಗಳಿಗೆ ಅದರಲ್ಲಿ ಸತ್ಕಾರ ಸಿಕ್ಕಿರುತ್ತೆ. ಜೊತೆಗೆ ವಿದ್ವಾಂಸರಲ್ಲಿ ವಾಕ್ಯಾರ್ಥಗೋಷ್ಠಿಗಳು ನಡೆದಿರುತ್ತೆ ಅಂತ ಹೇಳಿ ಹೇಳ್ತಾರೆ. ವಿತಂಡ ವಚನಾಂಚೈಕೆ ನಿಜಗ್ನು ಪ್ರತಿವಾದಿನಃ, ಅಲ್ಲಿ ವಿತಂಡವಾದವನ್ನು ಕೂಡ ಮಾಡ್ತಾರೆ. ಈ ವಾದ ಕಥಾ ಅನ್ನೋದು 3 ಥರ ಇರುತ್ತೆ, ವಾದ, ಜಲ್ಪ, ವಿತಂಡ ಅಂತ. ಈ ವಾದದಲ್ಲಿ ಮಾತ್ರ ನಮಗೆ ತತ್ವ ನಿರ್ಣಯ ಆಗುತ್ತೆ. ಯಾಕೆ ಅಂತಂದರೆ ವಾದದಲ್ಲಿ ನಾನೇನಾದರೂ ಒಂದು ಹೇಳುವಾಗ ಏನಾದರೂ ತಪ್ಪು ಮಾಡಿದೆ ಅಂತಾದರೆ ಅದನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ತಿದ್ದುಕೊಂಡು ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಯಾಕೆ? ಅದರ ಉದ್ದೇಶ ತತ್ವ ನಿರ್ಣಯ ಅಷ್ಟೇ. ತತ್ವ ನಿರ್ಣಯ ಬಿಟ್ಟು ಇನ್ನೇನು ಇರೋದಿಲ್ಲ. ಅಲ್ಲಿ ಜಯ ಅಪಜಯ, ನೀನು ಸೋತೆ ನಾನು ಗೆದ್ದೆ, ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಈ ಒಂದು ವಿಚಾರ ನಮಗೆ ಗೊತ್ತಾಯಿತು. ಇಂತಹ ಒಂದು ವಾದ ಹೆಚ್ಚಾಗಿ ನಡೆಯುವಂಥದ್ದು ಗುರು ಶಿಷ್ಯರ ಮಧ್ಯದಲ್ಲಿ. ಗುರುಗಳು ಪಾಠ ಮಾಡುವಾಗ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರುಗಳು ಉತ್ತರ ಕೊಡ್ತಾರೆ, ಪುನಃ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಇದೊಂದು ವಾದ ಕಥಾ. ಈ ಜಲ್ಪ ಮತ್ತು ವಿತಂಡಗಳಲ್ಲಿ ಅದರಲ್ಲಿ ಜಯ ಪರಾಜಯವೇ ಫಲವೇ ಹೊರತು ತತ್ವನಿರ್ಣಯ ಫಲ ಆಗಬೇಕಾಗಿರೋದಿಲ್ಲ. ಯಾಕೆ ಅಂದರೆ ಏನೋ ಒಬ್ಬ ಈ ವಿತಂಡವಾದದಲ್ಲಿ ಅಥವಾ ಈ ಇದರಲ್ಲಿ ಜಲ್ಪದಲ್ಲಿ ಮಾತಾಡ್ತಾ ಇರುವಂತಹ ವ್ಯಕ್ತಿ ಏನಾದರೂ ತಪ್ಪು ಮಾತಾಡ್ದ ಅಂತಂದರೆ ಅವನಲ್ಲಿಗೆ ಸೋತ, ಮುಗ್ದೇ ಹೋಯ್ತು. ಇಲ್ಲ ನಾನು ಸರಿ ಮಾಡ್ಕೋತೀನಿ ಅಂತಂದರೆ ಮತ್ತೆ ಅವಕಾಶ ಇರೋದಿಲ್ಲ. ನಿಗ್ರಹ ಸ್ಥಾನ ಅಂತ ಹೇಳಿ ಅಕಸ್ಮಾತ್ ಏನಾದರೂ ಕೂಡ ಕನ್ನಡದಲ್ಲಿ ಮಾತಾಡಿಬಿಟ್ರೆ ಅಪಶಬ್ದ ಬಂತು, ನಿಗ್ರಹ ಸ್ಥಾನ, ನೀನು ಸೋತೆ, ಮುಗ್ದೇ ಹೋಯ್ತು, ಇನ್ನು ವಾಕ್ಯಾರ್ಥ ಮುಂದುವರಿಸೋ ಹಾಗೆ ಇಲ್ಲ. ಇದರಲ್ಲಿ ತತ್ವ ನಿರ್ಣಯ ಆಗೋದಿಲ್ಲ. ಈ ಜಲ್ಪ ವಿತಂಡಗಳಲ್ಲಿ ನಮಗೆ ತತ್ವ ನಿರ್ಣಯ ಆಗೋದಿಲ್ಲ. ಏನಾಗಬಹುದು, ಇವನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾನೆ, ಭಾರಿ ಚುರುಕು ಈ ವಿದ್ವಾಂಸ, ಇವನು ಅಷ್ಟು ಚುರುಕಲ್ಲ ಅಂತ ಗೊತ್ತಾಗುತ್ತೆ ಹೊರತು ಗೆದ್ದ ತಕ್ಷಣ ಅವನು ಹೇಳ್ತಾ ಇರೋದೇ ಸರಿ ಅಂತ ತೀರ್ಮಾನ ಆಗಬೇಕು ಅಂತಿರೋದಿಲ್ಲ. ಇಲ್ಲಿ ಸುಮ್ಮನೆ ವಿನೋದಕ್ಕಾಗಿ ಅವರೆಲ್ಲರೂ ಕೂಡ ವಿತಂಡವಾದವನ್ನು ಮಾಡ್ತಾರಂತೆ. ಇದು ಕನ್ನಡದ ವಿತಂಡವಾದ ಅಂತ ಅಂದ್ಕೊಳ್ಬಾರ್ದು, ಕನ್ನಡದಲ್ಲಿ ಬೇರೆ ಅರ್ಥದಲ್ಲೇ ನಾವು ಅದನ್ನು ಉಪಯೋಗಿಸ್ತೀವಿ. ಋಷಯಸ್ತತ್ರ ವಿದ್ವಾಂಸ ಸಾಂಖ್ಯಾರ್ಥನ್ ನ್ಯಾಯಕೋವಿದ, ಸಾಂಖ್ಯಶಾಸ್ತ್ರದಲ್ಲಿ, ನ್ಯಾಯಶಾಸ್ತ್ರದಲ್ಲಿ, ಹೀಗೆ ಅನೇಕ ಶಾಸ್ತ್ರದಲ್ಲಿ ಪರಿಣತರಾಗಿರುವಂಥವರೆಲ್ಲರೂ ಕೂಡ ಇರ್ತಾರೆ. ಆ ಒಂದು ಸತ್ರದಲ್ಲಿ ಮಧ್ಯದಲ್ಲಿ ಯಾವ ವಿಘ್ನವೂ ಉಂಟಾಗೋದಿಲ್ಲ. ನಚ ಯಜ್ಞ ಹನೋ ದೈತ್ಯಾಹ ನಯಜ್ಞ ಮುಷಃ ಅಸುರಾಹ, ಯಜ್ಞವನ್ನು ನಾಶ ಮಾಡುವಂತಹ ಅಸುರರ ಕಾಟ ಇರೋದಿಲ್ಲ. ಪ್ರಾಯಶ್ಚಿತ್ತಂ ದುರಿಷ್ಟಂ ವಾ ನತತ್ರ ಸಮಜಾಯತ, ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಸಂದರ್ಭವೇ ಬರಲಿಲ್ಲ. ಇದು ಭಾರಿ ಆಶ್ಚರ್ಯದ ಸಂಗತಿ. ಯಾಕೆ ಅಂತಂದರೆ ತಪ್ಪು ಮಾಡಿದ್ಮೇಲೆ ಪ್ರಾಯಶ್ಚಿತ್ತ ಮಾಡಲೇಬೇಕು. ತಪ್ಪನ್ನು ನಾವು ಮಾಡೇ ಮಾಡ್ತೀವಿ. ತಪ್ಪು ಮಾಡದೆ ನಮಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದ್ರೆ ಮಧ್ಯದಲ್ಲಿ ಬೇಕಾದಷ್ಟು ತಪ್ಪು ಮಾಡಿರ್ತೀವಿ. ವೇದ ಮಂತ್ರವನ್ನು ಪಠನ ಮಾಡಿದ್ರೆ ಬೇಕಾದಷ್ಟು ಸ್ವರ ವ್ಯತ್ಯಾಸಗಳನ್ನು ಮಾಡಿರ್ತೀವಿ. ನಾವು ಒಂದು ಸಂಧ್ಯಾವಂದನೆಯನ್ನು ಮಾಡಿದ್ರೆ ಬೇಕಾದಷ್ಟು ವ್ಯತ್ಯಾಸಗಳನ್ನು ಮಾಡಿರ್ತೀವಿ. ಹಾಗಾಗಿ ಪ್ರಾಯಶ್ಚಿತ್ತವಾಗಿ ಕೊನೆಗೆ ನಾಮತ್ರಯ ಜಪವನ್ನು ಮಾಡಿಬಿಡ್ತೀವಿ ನಾವು. ಆದರೆ ಪ್ರಾಯಶ್ಚಿತ್ತಕ್ಕೆ ಅವಕಾಶ ಇಲ್ಲದೆ ಇರುವಂತೆ ಅಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ಅಲ್ಲಿ ಯಾಗವನ್ನು ಮಾಡಿರ್ತಾರೆ. ಈ ಯಾಗ ಎಲ್ಲ ಮುಗಿದ ಮೇಲೆ ಆಗ ಅಲ್ಲಿಗೆ ಎಲ್ಲ ಋಷಿಗಳು ಕೂಡ ಮುಗಿದ ಮೇಲೆ, ಈ ಬೇರೆ ಕಡೆಯೆಲ್ಲ ಹೇಗೆ ಅಂತಂದರೆ ಯಾಗದ ಮಧ್ಯೆಯಲ್ಲಿ ಪ್ರಶ್ನೆ ಕೇಳಿರ್ತಾರೆ, ಸೂತರು ಉತ್ತರ ಕೊಟ್ಟಿರ್ತಾರೆ. ಬೇರೆ ಪುರಾಣಗಳಲ್ಲಿ ಆ ಥರ ಇರುತ್ತೆ. ಇಲ್ಲಿ ಹಾಗಲ್ಲ, ಯಾಗ ಎಲ್ಲ ಮುಗೀತು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾಗ ಎಲ್ಲ ಮುಗಿದ ಮೇಲೆ ಆಗ ಋಷಿಗಳೆಲ್ಲ ವಾಯುದೇವರನ್ನು ಆಹ್ವಾನಿಸಿ ನಮಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಗ ವಾಯುವು ಎಲ್ಲರಿಗೂ ಕೂಡ ತತ್ವೋಪದೇಶವನ್ನು ಮಾಡೋದು. ಇಲ್ಲೂ ಒಂದು ಮಾತು ಬರುತ್ತೆ, ಪ್ರಾಣಾದ್ಯ ವೃತ್ತಯ ಪಂಚ ಕರಣಾನಾಂಚ ವೃತ್ತಿಭಿ ಪ್ರೇರ್ಯಮಾಣ ಶರೀರಾಣಂ ಕುರುವತೆ ಯಾಸ್ತು ಧಾರಣಂ. ಅಂದರೆ ಪ್ರಾಣಾಪಾನಾದಿ ಪಂಚವೃತ್ತಿಗಳು ಯಾವ ವಾಯುವಿನ ಅಧೀನವಾಗಿ ಕೆಲಸವನ್ನು ಮಾಡುತ್ತವೋ ಅಂತ ಹೇಳ್ತಾರೆ. ಹಾಗಿದ್ದರೆ ಇಲ್ಲಿ ಮುಖ್ಯ ಪ್ರಾಣದೇವರ ಬಗ್ಗೆನೇ ಹೇಳ್ತಾ ಇರೋದು ಅಂತ ಅನ್ನೋದು ಇದರಿಂದಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಇದನ್ನು ಹೇಳ್ತಾ ಇಲ್ಲಿ ನಮಗೆ ಒಂದೆರಡು ಶ್ಲೋಕಗಳು ಆಚಾರ್ಯರು ಗೀತಾಭಾಷ್ಯದಲ್ಲಿ ಉದಾಹರಿಸಿದ್ದು ನಮಗೆ ಸಿಗುತ್ತೆ. ಪ್ರಸಿದ್ಧವೂ ಕೂಡ ಆಗಿರುವಂಥದ್ದು
ಪುರಾಣಗಳ ಮಹತ್ವವನ್ನು ತಿಳಿಸುವಂಥದ್ದು. ಸ್ವಲ್ಪ ವ್ಯತ್ಯಾಸ, ಸಣ್ಣ ಪುಟ್ಟ ಅಕ್ಷರ ವ್ಯತ್ಯಾಸದೊಂದಿಗೆ ಆಚಾರ್ಯ ಹೇಳಿರುವಂತಹ ಶ್ಲೋಕ ನಮಗೆ ಇಲ್ಲಿ ಸಿಗುತ್ತೆ. ಯೋ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದೋ ದ್ವಿಜಃ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾದ್ ವಿಚಕ್ಷಣಃ. 4 ವೇದಗಳನ್ನು ಚೆನ್ನಾಗಿ ಓದಿದ್ದೀವಿ, ಅಂಗಗಳು ಏನೇನಿದೆ ವೇದಾಂಗಗಳು ಅದನ್ನೂ ಕೂಡ ಚೆನ್ನಾಗಿ ಓದ್ಕೊಂಡಿದ್ದೀವಿ, ಹಾಗಾಗಿ ನಮಗೆ ಎಲ್ಲ ತತ್ವ ವಿಚಾರಗಳು ಗೊತ್ತಾಗತ್ತೆ ಅಂತಂದರೆ ಖಂಡಿತ ಆಗೋದಿಲ್ಲ. ನಚೇತ್ ಪುರಾಣಂ ಸಂವಿದ್ಯಾತ್, ಪುರಾಣಗಳನ್ನು ತಿಳ್ಕೊಳ್ಳಿಲ್ಲ ಅಂತಾದರೆ ಅವರಿಗೆ ವೇದವು ಸರಿಯಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅದಕ್ಕೆ ಮುಂದೆ ಇದೇ ಪುರಾಣ ಹೇಳುತ್ತೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತ್ಯಲ್ಪಶ್ರುತಾದ್ವೇದೋ ಮಾಮಯಂ ಪ್ರತರಿಷ್ಯತಿ. ಇತಿಹಾಸ ಪುರಾಣಗಳಿಂದಲೇ ನಾವು ವೇದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕು. ನೇರವಾಗಿ ವೇದಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಸಮರ್ಥನೆ ಮಾಡಿ ತೋರಿಸ್ಕೊಟ್ಟಂಥವರು ಅದು ಆಚಾರ್ಯರು. ನೀವು ಆಚಾರ್ಯರ ಸರ್ವಮೂಲ ಗ್ರಂಥ ನೋಡಿದಾಗ ಪ್ರತಿಯೊಂದು ಸಂದರ್ಭದಲ್ಲಿ ವೇದಗಳನ್ನು ಪ್ರಮಾಣವಾಗಿ ಕೊಡುತ್ತಾರೆ, ಪುರಾಣ ಗ್ರಂಥಗಳನ್ನು ಅಥವಾ ಸ್ಮೃತಿ ಗ್ರಂಥಗಳನ್ನು ಪ್ರಮಾಣವಾಗಿ ಕೊಡ್ತಾರೆ ಆಚಾರ್ಯರು. ಅದನ್ನು ಬಿಡೋದಿಲ್ಲ, ಸ್ಮೃತಿಯನ್ನು ಪ್ರಮಾಣವಾಗಿ ಕೊಡ್ತಾರೆ. ಅದಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಂಥವ್ರು ಅಂತಂದರೆ ಅದು ಶ್ರೀಮದ್ ಆಚಾರ್ಯರು. ವೇದ ಬಿಭೇತ್ಯಲ್ಪಶ್ರುತಾದ್ವೇದ, ಯಾರು ಸರಿಯಾಗಿ ಪುರಾಣಾದಿಗಳನ್ನು ಓದಿರೋದಿಲ್ವೋ ಅಂಥವರನ್ನು ನೋಡಿ ವೇದವೇ ತಾನು ಹೆದರುತ್ತಂತೆ, ನನಗೆ ಹೇಗಂದ್ರಾಗೆ ಅರ್ಥವನ್ನು ಮಾಡ್ತಾನೆ ಇವನು ಅಂತ ಹೇಳಿ. ಹಾಗಾಗಿ ಪುರಾಣಗಳನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಗೊತ್ತಾಗುತ್ತೆ. ಒಟ್ಟು ಈ ಪುರಾಣದಲ್ಲಿ 5 ಅಂಶಗಳನ್ನು ನಿರೂಪಣೆ ಮಾಡ್ತಾರೆ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋಮನ್ವಂತರಾಣಿ ಚ ವಂಶಾನುಚರಿತಂ ಚೇತಿ ಪುರಾಣಂ ಪಂಚಲಕ್ಷಣಂ. ಪುರಾಣದಲ್ಲಿ ಈ 5 ಅಂಶಗಳಿದ್ದೇ ಇರುತ್ತೆ. ಸೃಷ್ಟಿಯನ್ನು ನಿರೂಪಣೆ ಮಾಡ್ತಾರೆ, ಪ್ರಳಯವನ್ನು ನಿರೂಪಣೆ ಮಾಡ್ತಾರೆ, ಮತ್ತು ವಂಶಾವಳಿಯನ್ನು ಅದನ್ನು ನಿರೂಪಣೆ ಮಾಡ್ತಾರೆ. ಮನ್ವಂತರಗಳು, ಆ ಮನ್ವಂತರಗಳಲ್ಲಿ ನಡೆದಂತಹ ಘಟನೆಗಳು, ಇದೆಲ್ಲವನ್ನೂ ಕೂಡ ಪ್ರತಿಯೊಂದು ಪುರಾಣದಲ್ಲೂ ಕೂಡ ನಿರೂಪಣೆ ಮಾಡ್ತಾರೆ. ಹಾಗೆ ಇಲ್ಲಿ ಸೃಷ್ಟಿ ಪ್ರಕ್ರಿಯೆಯನ್ನು ಒಂದಿಷ್ಟು ನಿರೂಪಣೆ ಮಾಡ್ತಾರೆ. ಅದನ್ನು ಯಥಾಮತಿಯಾಗಿ ಒಂದಿಷ್ಟು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಅದನ್ನು ಹೇಳೋಕ್ಕಿಂತ ಮುಂಚೆ ಒಂದೇನು ಹೇಳಬೇಕು ಅಂತಂದರೆ, ಸೃಷ್ಟಿ ಎಲ್ಲ ಪುರಾಣಗಳಲ್ಲೂ ಸೃಷ್ಟಿ ಬಗ್ಗೆ ಹೇಳ್ತಾರೆ. ಆ ಪುರಾಣದಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಬಹಳ ಗೊಂದಲ ಆಗುವಂತೆ ಹೇಳ್ತಾರೆ. ಪುನಃ ಪುನಃ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಒಂದೇ ಪುರಾಣದಲ್ಲಿ. ನಮಗೆ ಬಹಳಷ್ಟು ಗೊಂದಲಕ್ಕೆ ಈ ಪುರಾಣದಲ್ಲಿ ಸೃಷ್ಟಿಯನ್ನು ನಿರೂಪಣೆ ಮಾಡುವಾಗ ಬಹಳಷ್ಟು ಗೊಂದಲಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಮಗೆ ಕೊನೆಗೆ ಒಂದು ತೀರ್ಮಾನ, ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಸೃಷ್ಟಿಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೊಂದೇ ನಮಗೆ ತೀರ್ಮಾನ ಹೊರತು ಇನ್ಯಾವುದು ನಾವು ತೀರ್ಮಾನ ಮಾಡಿಕೊಳ್ಳಲಿಕ್ಕೆ ಕಷ್ಟ. ಹಾಗಾಗಿ ಅದರ ಒಂದು ಆಧಾರದ ಮೇಲೂ ಈ ವಾಯುಪುರಾಣದಲ್ಲಿ ಹೇಳಿರುವಂತಹ ಸೃಷ್ಟಿ ಪ್ರಕ್ರಿಯೆಯನ್ನು, ಅದಕ್ಕೆ ಬಹಳಷ್ಟು ಮಹತ್ವ ಇದೆ ಸೃಷ್ಟಿಯನ್ನು ತಿಳಿದುಕೊಳ್ಳಿಕ್ಕೆ ಅನ್ನೋ ಕಾರಣಕ್ಕಾಗಿ ಕೆಲವು ನಿಮಿಷಗಳಲ್ಲಿ ಅದನ್ನು ನಿರೂಪಣೆ ಮಾಡಿ ನಾನು ಮುಂದಿನ ಭಾಗಕ್ಕೆ ಹೋಗ್ತೀನಿ.